ಇನ್ನು ಬೀದರ್ನಲ್ಲಿ ಎಡೆಬಿಡದೆ ಮಳೆ ಸುರಿದಿದೆ. ಇದರಿಂದಾಗಿ ರಸ್ತೆಗಳು ಜಲಾವೃತ ಆಗಿದ್ದಾವೆ. 2 ದಿನಗಳಿಂದ ಸುರಿತಾ ಇದ್ದಂತಹ ಜಿಟಿ ಮಳೆಯಿಂದಾಗಿ ನಿರಂತರ ಜಿಟಿ ಮಳೆ ಏನಿದೆ ಇದರಿಂದಾಗಿ ರಸ್ತೆಗಳು ಜಲಾವೃತ ಆಗಿದ್ದಾವೆ ಕೆಲವು ಕಡೆ. ಕೆಲವು ಕಡೆ ರಸ್ತೆಗಳು ಗುಂಡಿಮಯ ಆಗೋಗಿದ್ದಾವೆ. ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ. ಮಳೆಯಿಂದಾಗಿ ಬೀದರ್ ಮತ್ತು ಬಸವ ಕಲ್ಯಾಣದ ರಸ್ತೆಗಳು ಕೆರೆಯಂತೆ ಆಗಿದ್ದಾವೆ. ಬೀದರ್ ಬಸವ ಕಲ್ಯಾಣ ಚಿಟಗುಪ್ಪದಲ್ಲಿ ರಸ್ತೆಗಳು ಜಲಾವೃತ ಆಗಿದ್ದಾವೆ. ವಾಹನ ಸಂಚಾರಕ್ಕೂ ಸಹ ಅಡಚಣೆ, ತೊಂದರೆ. ವಾಹನ ಸಂಚಾರ ಸವಾರರು ನಿತ್ಯ ಪರದಾಟ ಪಡುವಂತಹ ಪರಿಸ್ಥಿತಿ. ಬೀದರ್ನ ರಂಗಮಂದಿರ ರಸ್ತೆ, ಗುಂಪಾ ರಸ್ತೆಗಳು ಜಲಾವೃತ ಆಗಿದ್ದಾವೆ. ಬಸವ ಕಲ್ಯಾಣದ ವಾಲ್ಮೀಕಿ ವೃತ್ತ ಮುಖ್ಯ ರಸ್ತೆಗಳು ಜಲಾವೃತ ಆಗಿದ್ದಾವೆ. ನೀರು ನಿಂತುಕೊಂಡಿದೆ, ಗುಂಡಿ ಬಿದ್ದಿದೆ. ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದೆ, ಯಾಕೆಂದರೆ ಮಳೆ ಬಂದಿದೆ. ಆದರೆ ನಗರ ಭಾಗದಲ್ಲಿರುವವರಿಗೆ ಇದು ಸಂಕಷ್ಟ. ಆ ಜನರಿಗೆ ರಸ್ತೆಗಳನ್ನು ರಾಜ್ಯ ಸರ್ಕಾರ ಸರಿಪಡಿಸಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಅಲ್ಲಿನ ಜನ ಒತ್ತಾಯವನ್ನು ಮಾಡಿದ್ದಾರೆ, ಮನವಿಯನ್ನು ಕೂಡ ಮಾಡಿದ್ದಾರೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೀವು. ಒಂದು ಕಡೆ ಜಲಾವೃತವಾಗಿರುವ ರಸ್ತೆಗಳು, ಮತ್ತೊಂದು ಕಡೆ ಗುಂಡಿ ಬಿದ್ದಿರುವಂತಹ ರಸ್ತೆಗಳು. ಆ ಜಲಾವೃತವಾಗಿರುವ ರಸ್ತೆಯಲ್ಲೂ ಕೂಡ ಗುಂಡಿಗಳು ಬಿದ್ದಿದ್ದಾವೆ. ಫ್ಲಾಟ್ ಇರುವಂತಹ ರೋಡ್ ಮೇಲೆ ನಿಂತಿರುವ ನೀರಲ್ಲ ಇದು. ಗುಂಡಿಗಳೆಲ್ಲ ಬಿದ್ದು ಅಲ್ಲಲ್ಲಿ ಕೆರೆಗಳ ಥರ ಆಗಿ ಆ ಕೆರೆ ಉಕ್ಕಿ ಹರಿತಾ ಇರುವಂತಹ ನೀರಿದು. ಬರದಿಂದ ಕಂಗೆಟ್ಟಿದ್ದಂತಹ ಬೀದರ್ ಜಿಲ್ಲೆಯ ಜನರಿಗೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಇದರಿಂದಾಗಿ ಒಂದ್ ಕಡೆ ರೈತರು ಖುಷಿಯಾಗಿದ್ರೆ, ಇನ್ನೊಂದು ಕಡೆ ವಾಹನ ಸವಾರರು ಈಗ ಪರದಾಟ ನಡೆಸ್ತಾ ಇದ್ದಾರೆ. ಬೀದರ್ ಸೇರಿದಂತೆ ಬಸವ ಕಲ್ಯಾಣ, ಚಿಟಗುಪ್ಪ ಸೇರಿದಂತೆ ವಿವಿಧ ತಾಲೂಕಿನ ಪ್ರಮುಖ ನಗರದ ರಸ್ತೆಗಳು ಎಲ್ಲವೂ ಕೂಡ ಈಗ ಜಲಾವೃತ ಆಗಿರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ನಿತ್ಯ ಪರದಾಟ ಅನುಭವಿಸ್ತಾ ಇರುವಂಥದ್ದು. ಸದ್ಯ ನಾನು ಬೀದರ್ ನಗರದ ರಂಗ ಮಂದಿರದ ಎದುರುಗಡೆ ಇರುವಂತಹ ಪ್ರಮುಖ ವೃತ್ತದಲ್ಲಿದ್ದೇನೆ. ಈ ಒಂದು ಸರ್ಕಲ್ ಇದೆ. ಈ ಸರ್ಕಲ್ ಬಳಿಯಲ್ಲಿ ನಾನು ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಬೀದರ್ ನಗರದ ಪ್ರಮುಖ ರಸ್ತೆಗಳು ಈಗ ಜಲಾವೃತ ಆಗಿರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಗುಂಡಿ ಯಾವುದು, ರಸ್ತೆ ಯಾವುದು ಅನ್ನುವಂಥ ಇದರಲ್ಲಿ ಈಗ ಸಂಚಾರ ನಡೆಸ್ತಾ ಇರುವಂಥದ್ದು. ಸದ್ಯ ನಿಮ್ಮ ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ರಂಗಮಂದಿರ ಸಂಪರ್ಕಿಸುವಂಥ ಮುಖ್ಯ ರಸ್ತೆ ಆಗಿದೆ. ಇಲ್ಲಿಂದ ಹಳೆ ಬಸ್ ನಿಲ್ದಾಣದಿಂದ ಹೊಸ ಬಸ್ ನಿಲ್ದಾಣಕ್ಕೂ ಕೂಡ ಬಸ್ಗಳು ಕೂಡ ಸಂಚಾರ ನಡೆಸ್ತವೆ. ದಿನನಿತ್ಯ ನೂರಾರು ವಾಹನಗಳು ಇದೇ ಒಂದು ರಸ್ತೆಯಲ್ಲಿ ಓಡಾಟ ನಡೆಸುತ್ತವೆ. ಆದರೆ ಎಲ್ಲ ವಾಹನಗಳು ಕೂಡ ಈಗ ಬೈಕ್ ಸವಾರರಾಗಿರ್ಬೋದು, ವಾಹನ ಸವಾರರು ಎಲ್ಲರೂ ಕೂಡ ತೊಂದರೆಯಲ್ಲಿರುವಂಥದ್ದು. ದಿನನಿತ್ಯ ಈ ಒಂದು ವಾಹನ ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಬೀದರ್ನ ಗುಂಪಾ ರಸ್ತೆ ಆಗಿರ್ಬೋದು, ಶಿವನಗರ ರಸ್ತೆಗಳು ಸೇರಿದಂತೆ ಬಸವ ಕಲ್ಯಾಣದಲ್ಲೂ ಕೂಡ ವಾಲ್ಮೀಕಿ ವೃತ್ತ ಪ್ರಮುಖ ರಸ್ತೆಗಳು ಕೂಡ ಎಲ್ಲವೂ ಕೂಡ ಈಗ ಜಲಾವೃತ ಆಗಿದ್ದರಿಂದಾಗಿ ವಾಹನ ಸವಾರರು ಸಂಪೂರ್ಣವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಇದರಿಂದಾಗಿ ರಸ್ತೆಯನ್ನು ಸುಧಾರಣೆ ಮಾಡಬೇಕು, ಗುಂಡಿ ರಸ್ತೆಗಳಿಂದ ಮುಕ್ತಿ ನೀಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಜನರು ಮಾಡ್ತಾ ಇರುವಂಥದ್ದು. ನೀವು ದೃಶ್ಯಗಳು ಗಮನಿಸ್ತಾ ಇರ್ಬೋದು. ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಎಲ್ಲವೂ ಕೂಡ ಗುಂಡಿಯಲ್ಲಿ ಬಿದ್ದು ತೆರಳಿ ಹರಸಾಹಸ ಪಡ್ತಾ ಇರುವಂಥದ್ದು. ಬಹುತೇಕ ಗುಂಡಿಗಳು 1 ಅಡಿಯಷ್ಟು ನೀರು ನಿಂತಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಜನ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಹುತೇಕ ಮಹಿಳೆಯರಾಗಿರ್ಬೋದು, ಪುರುಷರು ಎಲ್ಲರೂ ಕೂಡ ಜೀವದ ಹಂಗಿನಲ್ಲಿ ಜೀವದ ಕೈಲಿ ಹಿಡಿದುಕೊಂಡೇ ಸಂಚಾರ ಮಾಡುವಂಥ ಒಂದು ಅನಿವಾರ್ಯತೆ ಇಲ್ಲಿನ ಸವಾರರಿಗೆ ಬಂದಿರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಈ ಕುರಿತಾಗಿ ಮಾತನಾಡೋಕ್ಕೆ ಇಲ್ಲಿ ಒಬ್ಬರು ವಾಹನ ಸವಾರರು, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ನೀವು ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತೀರಿ, ಏನಿದೆ ಸರ್ ಸಮಸ್ಯೆ, ಏನಾಗ್ತಿದೆ ಇಲ್ಲಿ? ಸರ್, ಸುಮಾರು 2-3 ದಿನದಿಂದ ಭಾರಿ ಮಳೆ ಆಗ್ತಿದೆ ಬೀದರಲ್ಲಿ. ರೈತರಿಗೆಲ್ಲ ಅನುಕೂಲ ಆಗ್ತಿದೆ. ಬಟ್ ಸಿಟಿಯಲ್ಲಿ ನೋಡಿದರೆ ರೋಡಲ್ಲೆಲ್ಲ ನೀರು ನಿಂತ್ಕೊಳ್ಳೋದು, ಇಲ್ಲಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ತೆಗ್ಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೀರೆಲ್ಲ ನಿಂತ್ಕೊಂಡು ಸುಮಾರು ನಾವು ಸಾಕಷ್ಟು ಸರಿ ಇಲ್ಲಿಂದ ಸುತ್ತಾಡ್ತಾ ಇರ್ತೀವಿ. ಎಷ್ಟೋ ಜನ ಬೀಳ್ತಾರೆ ಅಲ್ಲಿಂದ. ಕೆಲವೊಂದು ಸರಿ ಟ್ರಾಫಿಕ್ ಎಲ್ಲ ಇಲ್ಲೇ ಜಾಮ್ ಆಗುತ್ತೆ ಆ ನೀರಿಂದ. ಸ್ವಲ್ಪ ಅದು ಎಲ್ಲ ಗುಂಡಿಗಳೆಲ್ಲ ಮುಚ್ಚಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ನನ್ನ ಆಸೆ. ಸರ್, ಈಗ ಬೀದರ್ ಈ ಒಂದೇ ರಸ್ತೆ ಅಲ್ಲ, ಬೀದರ್ನ ಪ್ರಮುಖ ರಸ್ತೆಗಳು ಸ್ಥಿತಿ ಕೂಡ ಇದೇ ಆಗಿದೆ. ಈಗ ವಾಹನ ಸವಾರರು ಎಲ್ಲರೂ ಕೂಡ ಸಮಸ್ಯೆಯಲ್ಲಿ ಇರುವಂಥದ್ದು. ಸರ್ಕಾರ ಈ ಮಳೆಗಾಲ ಆರಂಭಕ್ಕೂ ಮುಂಚೆ ಈ ರಸ್ತೆಗಳನ್ನು ಸುಧಾರಣೆ ಮಾಡೋ ಕೆಲಸ ಮಾಡಬೇಕಿತ್ತು, ಮಾಡಿಲ್ಲ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್ಕಾರಕ್ಕೆ ಏನು ಹೇಳ್ತಾರೆ? ಮುಂಚೆ ಅಂತೂ ಮಾಡಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಮಾಡಿಕೊಡ್ಬೇಕಂತ ನಾವು ಬಯಸ್ತೀವಿ ಸರ್. ಏನು ಅಪಘಾತಗಳ ಸಂಖ್ಯೆ ಏನು ಹೆಚ್ಚಾಗತ್ತದೆ ಇಲ್ಲ? ಹೆಂಗೆ ಆಗುತ್ತೆ ಸರ್ ಈ ಥರ ಎಲ್ಲ ಗುಂಡೆಗಳಿದ್ರೆ? ಸುಮಾರು ಸಾಯಂಕಾಲ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಎಲ್ಲ ಸ್ವಲ್ಪ ಜನ ಕುಡ್ದದು ಎಲ್ಲ ಮಾಡಿ ಬರ್ತಾರೆ. ಅವರೆಲ್ಲ ಬೀಳ್ತಾರಲ್ಲಿ. ಅವರಿಗೆಲ್ಲ ಅನುಕೂಲ ಆಗುತ್ತೆ. ರೋಡ್ ಎಲ್ಲ ಚೆನ್ನಾಗಿ ಇದು ಮಾಡಿದರೆ. ಲೈಟು ಇರಲ್ಲ ಸರ್ ಇಲ್ಲಿ, ಮತ್ತೆ ಸ್ಟ್ರೀಟ್ ಲೈಟ್ಸು ಇರಲ್ಲ. ಇದು ಏನೋ ವಾಹನ ಸವಾರರ ಮಾತು. ಈಗಾಗಲೇ ಸಾಕಷ್ಟು ಸಮಸ್ಯೆನ ಇಂಥ ಗುಂಡಿಮಯ ರಸ್ತೆಗಳಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು. ಇದರಿಂದಾಗಿ ಗುಂಡಿಮಯ ರಸ್ತೆಗಳಿಂದ ಮುಕ್ತಿ ನೀಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಜನಪ್ರತಿನಿಧಿಗಳು ನಮ್ಮ ತೊಂದರೆಯನ್ನು ತಪ್ಪಿಸೋ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.